ವೀಕ್ಷಕರೇ, ಈ ದಿನ .comಗೆ ಸ್ವಾಗತ. ನಿನ್ನೆ ಒಮಾನ್ ಕೊಲ್ಲಿಯಲ್ಲಿ ನಡೆದಂಥ ಒಂದು ಘಟನೆ, ತೋಷ್ಕಾ ಎಂಬ ಒಂದು ಹಡಗಿನ ಮೇಲೆ ನಡೆದಂಥ ದಾಳಿ, ಅಮೆರಿಕ ದಾಳಿಯಿಂದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ ಉಂಟಾಗಿದೆ. ಇದರನ್ನು ಹಿನ್ನೆಲೆ ತಿಳ್ಕೊಬೇಕು ಅಂತ ಹೇಳಿದಾಗ, ಈ ತೋಷ್ಕಾ ಅಂತ ಏನೋ ಒಂದು ಕ್ಯಾರಿಯರ್ ಇತ್ತು, ಅಂದರೆ ಅದು ಕಚ್ಚಾ ತೈಲ ಸಾಗಿಸುವಂತಹ ಒಂದು ಹಡಗೇನಿತ್ತು, ಅದರ ಮೇಲೆ ಅಮೆರಿಕ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಂಡಿದೆ. ಈ ಘಟನೆಗೂ ಮುನ್ನ ಟ್ರಂಪ್ ಮೊನ್ನೆ ತಾನೇ ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ, ಎಲ್ಲರಿಗೂ ಏನೋ ಒಳ್ಳೆಯದಾಗತ್ತೆ ಅಂತ ಒಂದು ಸಂದೇಶ ಕೊಟ್ಟಿದ್ದರು. ಆದರೆ ಈಗ ನೋಡಿದ್ರೆ ಮತ್ತೆ ಹಾರ್ಮುಜ್ ಜಲಸಂಧಿಯ ಒಂದು ಬಿಕ್ಕಟ್ಟು ಇನ್ನೂ ಉದ್ವಿಗ್ನತೆ ಕಡೆಗೆ ಹೋಗ್ತಾ ಇದೆ. ಟ್ರಂಪು ಈಗ ಮತ್ತೆ ಹಳೆಯ ಏಪ್ರಿಲ್ 7ನೇ ತಾರೀಕು ಏನೊಂದು ಥ್ರೆಟನ್ ಮಾಡಿದರು, ಇರಾನ್ ಮೇಲೆ ಬೆದರಿಕೆ ಒಡ್ಡಿದ್ರು, ಅದನ್ನು ಮತ್ತೆ ಪುನರುತ್ಥಿಸಿದ್ದಾರೆ. ಈಗ 48 ಗಂಟೆಗಳ ಕಾಲ ಇರಾನ್ ಮೇಲೆ ಮೋಡ ಕವಿದ ವಾತಾವರಣವಿರುತ್ತೆ. ಈಗ ನಾವು ಇರಾನ್ ಮೇಲೆ ಮತ್ತೆ ದೊಡ್ಡ ಪ್ರಮಾಣದ ದಾಳಿ ಮಾಡ್ತೀವಿ, ನಮ್ಮ ಮಾತು ಒಪ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಈಗ ಏಪ್ರಿಲ್ 7ನೇ ತಾರೀಕು ಹಾಕಿದಂಥ ಒಂದು ಧಮಕಿ 2 ವಾರಗಳ ಕಾಲ ಕದನ ವಿರಾಮ ಅಂತ ಘೋಷಣೆ ಆಗಿತ್ತು. ಆದರೆ ಈ ಕದನ ವಿರಾಮ ನಿನ್ನೆಗೆ ಮುರಿದು ಬಿದ್ದಿದೆ. ಈ ಒಂದು ಇನ್ಸಿಡೆಂಟೇ ಅಲ್ಲ, ಅದರ ಹಿಂದೆ ಇದ್ದಂಥ ನಡೆದಂಥ ಮಾತುಕತೆಗಳಿರ್ಬೋದು, ಮತ್ತು ಅಸಂಬದ್ಧ ಹೇಳಿಕೆಗಳು ಟ್ರಂಪ್ ಕೊಡ್ತಿದ್ದಾರೆ, ಇದೆಲ್ಲವನ್ನೂ ಮತ್ತೆ ಈ ಮಧ್ಯಪ್ರಾಚ್ಯ ಏಷ್ಯಾ ಅತ್ಯಂತ ಉದ್ವಿಗ್ನ ಪರಿಸ್ಥಿತಿಗೆ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈ ತೋಷ್ಕಾದಲ್ಲಿ ನಡೆದಂಥ ಇನ್ಸಿಡೆಂಟ್ ಏನು ಅಂತ ಹೇಳಿದಾಗ, ಅದು ಇರಾನಿಯನ್ ಹಡಗಾಗಿರುತ್ತೆ. ಆ ಇರಾನಿಯನ್ ಹಡಗಿನ ಮೇಲೆ ಅಮೇರಿಕ ದಾಳಿ ಮಾಡಿ ವಶಪಡಿಸ್ಕೊಂಡಿದೆ. ಆ ವಶಪಡಿಸ್ಕೊಂಡಿದ್ದ ಹಡಗಿನ ಮೇಲೆ ಈಗ ಎಲ್ಲ ಯುದ್ಧ ನೌಕೆಗಳು, ಅಮೇರಿಕಾದ ಯುದ್ಧ ನೌಕೆಗಳಿರ್ಬೋದು, ಅದ್ರ ಮೇಲೆ ಇರಾನು ಈಗ ದಾಳಿ ಮಾಡಿಸೋಕ್ಕೆ ಮುಂದಾಗಿದೆ. ಅಮೇರಿಕ ಮತ್ತು ಇಸ್ರೇಲ್ ಏಕಪಕ್ಷೀಯವಾಗಿ ಇರಾನ್ ಮೇಲೆ ದಾಳಿ ಮಾಡಿ ಯುದ್ಧ ಶುರು ಮಾಡಿ 52ನೇ ದಿನ ಇದು. ಈ 52ನೇ ದಿನ ಆದರೂ ಕೂಡ ಈಗಲೂ ಕೂಡ ಇರಾನು ದೊಡ್ಡ ಪ್ರಮಾಣದ ಪ್ರತಿರೋಧ ಒಡ್ತಾನೆ ಇದೆ. ತನ್ನ ಸೋಲನ್ನ ಒಪ್ಕೊಳ್ತಿಲ್ಲ, ಅಥವಾ ಅದನ್ನು ತನ್ನ ಶಕ್ತಿ ಮೀರಿ ಪ್ರತಿರೋಧ ಒಡ್ಡಿ ಈ ಯುದ್ಧದಲ್ಲಿ ಅಮೇರಿಕ ಮತ್ತು ಇಸ್ರೇಲ್ನ ಒಂದು ರೀತಿಯಾದಂತಹ ಬಗ್ಗು ಬಡಿದಿದ್ದಾರೆ. ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಇದರಿಂದ ಆಗ್ತಾ ಇರೋ ಸಮಸ್ಯೆ ಏನು ಅಂತ ಹೇಳಿದ್ರೆ, ದೊಡ್ಡ ಪ್ರಮಾಣದಿದೆ. ಪ್ರಪಂಚ ಈ ಯುದ್ಧಕ್ಕೂ ಮುಂಚೆ 90 ರಿಂದ 100 ಮಿಲಿಯನ್ ಡಾಲರ್ ಬ್ಯಾರಲ್ ಖರೀದಿ ಮಾಡ್ತಾ ಇತ್ತು, ವಹಿವಾಟು ಮಾಡ್ತಾ ಇತ್ತು, ಅಥವಾ ಖರ್ಚು ಮಾಡ್ತಾ ಇತ್ತು ಅಂತ ತಿಳ್ಕೊಬೋದು. ಈಗ ಅದರಲ್ಲಿ 10 ರಿಂದ 15 ಮಿಲಿಯನ್ ಬ್ಯಾರಲ್ ಪರ್ ಡೇ ನಾವು ಒಂದು 15% ಈಗ ಕಚ್ಚಾ ತೈಲ ಈ ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನಿಂದ ಈಗ ನಿಂತು ಹೋಗಿದೆ. ಟ್ರಂಪು ಈ ಒಂದು ಬೆದರಿಕೆಗಳನ್ನ ಒಡ್ಡುತ್ತಾನೆ. ದೊಡ್ಡ ಪ್ರಮಾಣದಲ್ಲಿ ಯುರೋಪ್ನಿಂದ ಶಸ್ತ್ರಾಸ್ತ್ರ ಸಾಮಗ್ರಿಗಳು ನಾವು ಮಧ್ಯಪ್ರಾಚ್ಯಗೆ ರವಾನೆ ಆಗ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಜಾರ್ಡನ್, ಎಸ್ಪೆಷಲಿ ಜಾರ್ಡನ್ ದೇಶಕ್ಕೆ ದೊಡ್ಡ ಪ್ರಮಾಣದ ಒಂದು ಈ ಶಸ್ತ್ರಾಸ್ತ್ರ ಸಾಮಗ್ರಿಗಳು, ಆಂಟಿ ಮಿಸೈಲ್ ಸಿಸ್ಟಮ್ ಇರ್ಬೋದು, ಅಥವಾ ಮಿಸೈಲ್ ಸಿಸ್ಟಮ್ಗಳಿರ್ಬೋದು, ಸೌದಿ ಅರೇಬಿಯಾ ಮತ್ತು ಜಾರ್ಡನ್ಗೆ ನಿರಂತರವಾಗಿ ಯುರೋಪ್ ಮೂಲಕ ರವಾನೆ ಆಗ್ತಾ ಇದೆ. ಯುರೋಪ್ನಲ್ಲಿ ಅವರು ಹೇಳ್ತಾ ಇದ್ರು ಕೂಡ ನಾವು ಇದರಲ್ಲಿ ಭಾಗಿಯಾಗೋದಿಲ್ಲ ಅಂತ ಅಂದರೂ ಕೂಡ, ಫಾರ್ ಎಕ್ಸಾಂಪಲ್ ಸ್ಪೇನು ಒಂದು ನಿರ್ದಿಷ್ಟ ನಿಲುವನ್ನು ತಗೊಂಡು, ನಾವು ಇಲ್ಲಿ ನಮ್ಮ ಸ್ಪೇನ್ ಒಂದು ವಾಯುನೆಲೆಗಳನ್ನ ಅಮೇರಿಕಾಗೆ ಬಿಟ್ಕೊಡಲ್ಲ ಅಂತ ಹೇಳಿದಾಗ, ಜರ್ಮನಿ ಮತ್ತು ಇನ್ನಿತರ ದೇಶಗಳು ಇದಕ್ಕೆ ಸಹಾಯ ಮಾಡ್ತಾ ಇವೆ. ಈ ಯುದ್ಧ ಸಾಮಗ್ರಿಗಳು ನಾವು ಹೇಳಿದಾಗೆ ದೊಡ್ಡ ಪ್ರಮಾಣದಲ್ಲಿ ಜಾರ್ಡನ್ ದೇಶದಲ್ಲಿ ಜಮಾವಣೆ ಆಗ್ತಾ ಇದೆ. ಈ ಜಾರ್ಡನ್ ದೇಶ ಎಲ್ಲಿದೆ ಅಂತ ಹೇಳಿದ್ರೆ, ಇರಾಕ್, ಸೌದಿ ಅರೇಬಿಯಾ ಮತ್ತು ಪ್ಯಾಲೆಸ್ಟೀನ್ ಆಕ್ರಮಿತ ಇಸ್ರೇಲ್ ಮಧ್ಯದಲ್ಲಿರುವಂಥ ಒಂದು ದೇಶ. ಈ ದೇಶದಲ್ಲಿ ಈ ಜಮಾವಣೆ ಆಗ್ತಾ ಇದೆ. ಅಂದರೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ, ಇದು ANTPY ಅಂತ ನಾವು ಕರ್ಕೋಬೋದು. ANTPY ರೇಡಾರು ಏನಿಲ್ಲ ಅಂದರೂ $500 ಮಿಲಿಯನ್ ಇಂದ $1 ಬಿಲಿಯನ್ ವರ್ತ್ ಇರುವಂಥ ಅಥವಾ ಬೆಲೆ ಬಾಳುವಂಥ ರೇಡಾರ್. ಇದು ಅತ್ಯಂತ ಪ್ರಭಾವಶಾಲಿ ರೇಡಾರ್ ಅಂತ ನಾವು ಕರೆಯಲಾಗುತ್ತೆ. ಈ 2 ರೇಡಾರ್ಗಳು ನಾವೀಗ ಜಾರ್ಡನ್ ಕಣಿವೆಯಲ್ಲಿ ನೋಡ್ಬೋದು. ಈಗ ಈ ರೇಡಾರ್ಗಳು ಅತ್ಯಂತ ಉತ್ಕರ್ಷ ರೇಡಾರ್ಗಳು ಅಂತ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇರಾನಿಂದ ಯಾವುದೇ ಒಂದು ಮಿಸೈಲ್ ಲಾಂಚ್ ಆದರೂ ಕೂಡ, ಅದು ಮತ್ತು ಡ್ರೋನ್ ಲಾಂಚ್ ಆದರೂ ಕೂಡ, ಅದನ್ನು ನಿಖರವಾಗಿ ಯಾವ ಮಾರ್ಗದಲ್ಲಿ ಬರ್ತಾ ಇದೆ, ಯಾವ ಪ್ರದೇಶಕ್ಕೆ ಅದು ಟಾರ್ಗೆಟ್ ಮಾಡುತ್ತೆ ಅಂತ ಒಂದು ಊಹೆ ಮಾಡಿ, ಅಥವಾ ಅದನ್ನು ವೈಜ್ಞಾನಿಕವಾಗಿ ಅದನ್ನು ಒಂದು ತಿಳ್ಕೊಂಡು ಅದನ್ನು ಹೊಡೆದಾಕೋದಕ್ಕೆ ಈ ಥಾಡ್ ಮತ್ತು ಪೇಟ್ರಿಯಾಟ್ ಮಿಸೈಲ್ಗಳನ್ನ ಲಾಂಚ್ ಮಾಡುತ್ತೆ. ಆ ಒಂದು ಸಿಸ್ಟಮ್ಮು ಈಗ ಜಾರ್ಡನ್ ಕಣಿವೆಯಲ್ಲಿ ನಿಯೋಜಿಸಲಾಗಿದೆ.
ಇದರ ಏನೋ ಇದೇ ಥರ್ಡ್ ಸಿಸ್ಟಮ್ ಅಂತ ಹೇಳ್ಬೋದು. ಈ ಥರ್ಡ್ ಸಿಸ್ಟಮ್ಮು ಮತ್ತು ನೀವು ಇದನ್ನು ನೋಡ್ಬೋದು, ಇದರ ಝೂಮ್ಡ್ ವರ್ಷನ್ ಈ ಥರ ಇದೆ. ಈ ರೀತಿಯಾದಂಥ ಒಂದು ನಿಯೋಜನೆ ಅಮೇರಿಕ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಮಾಡ್ತಾ ಇದೆ. ಇದು ಇರಾನ್ ಮೇಲೆ ದಾಳಿ ಮಾಡೋದಕ್ಕಿಂತ ಮುಂಚೆನೂ ಕೂಡ ಇದೇ ರೀತಿ ಒಂದು ಜಮಾವಣೆ ಆಗಿತ್ತು ಮತ್ತು ನಿಯೋಜಿಸಲಾಗಿತ್ತು. ಈಗ ಇದಕ್ಕೆ ಪ್ರತಿಯಾಗಿ ಇರಾನ್ ಏನು ಹೇಳ್ತಾ ಇದೆ ಅಂತ ನಾವು ತಿಳ್ಕೊಬೇಕು. ಇರಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇಡೀ ಏನೋ ನಾವು ಹಾರ್ಮುಜ್ ಜಲಸಂಧಿನ ಏನಕ್ಕೆ ನಾವು ಈಗ ಮುಚ್ಚಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮೇಲೆ ಏಕಪಕ್ಷೀಯವಾಗಿ ಇಸ್ರೇಲ್ ಮತ್ತು ಅಮೇರಿಕ ದಾಳಿ ಮಾಡ್ತು, ಮತ್ತು ನಮ್ಮ ಪರಮೋಚ್ಚ ನಾಯಕನ್ನ ಕೊಲ್ಲಲಾಯಿತು. ಅದ್ರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಅಪಾರ ಪ್ರಮಾಣದ ಸಾವು ನೋವುಗಳಿಗೆ ಅಮೇರಿಕ ಮತ್ತು ಇಸ್ರೇಲ್ ಕಾರಣ ಆಗಿದೆ. ಇದಕ್ಕೆಲ್ಲದಕ್ಕೂ ಒಂದು ನೇರ ಕಾರಣ ಏನು ಅಂತ ಹೇಳಿದ್ರೆ, ತಮ್ಮ ದೇಶದ ಕರಾವಳಿಯಲ್ಲಿರುವಂತಹ ಈ ಹಾರ್ಮುಜ್ ಜಲಸಂಧಿ ಏನಿದೆ, ಇದ್ರ ಮೂಲಕನೇ ಆ ಶಸ್ತ್ರಾಸ್ತ್ರಗಳು ಬಂದು UAE, ಕತಾರು, ಬಹ್ರೈನು ಮತ್ತು ಕುವೈತ್ಗೆ ಮತ್ತು ಸೌದಿ ಅರೇಬಿಯಾಗೆ ಸೇರಿರೋದು. ಆದ್ದರಿಂದ ನಾವು ಇನ್ಮೇಲಿಂದ ಈ ಜಲಮಾರ್ಗವನ್ನು ಸಂಪೂರ್ಣ ನಿಯಂತ್ರಣದಲ್ಲಿ ನಾವು ಇಟ್ಕೊಳ್ತೀವಿ. ಅಂದರೆ ನಾಗರಿಕ ಹಡಗುಗಳು ಇರ್ಬೋದು ಅಥವಾ ಕಚ್ಚಾ ತೈಲದ ಹಡಗುಗಳು ಇರ್ಬೋದು, ಅದು ಬಂದು ಹೋಗೋದಕ್ಕೆ ನಮಗೆ ಅಭ್ಯಂತರ ಇಲ್ಲ. ಆದರೆ ಆ ಹಡಗುಗಳ ಒಂದು ಸಬೂಬು ಹೇಳಿಕೊಂಡು ಶಸ್ತ್ರಾಸ್ತ್ರಗಳಿಗೂ ಬರುವಂತಹ ಮಿಲಿಟರಿ ಹಡಗುಗಳಿರ್ಬೋದು, ಅಥವಾ ಅಮೇರಿಕ, ಇಸ್ರೇಲ್ ಮತ್ತು ಈ ಒಂದು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಹಾಯ ಮಾಡಿದಂಥ ದೇಶಗಳಿಗೆ ನಾವು ಇನ್ಮೇಲಿಂದ ಈ ಹಾರ್ಮುಜ್ ಜಲಸಂಧಿನ ಮುಚ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ಅಮೇರಿಕ ಇದನ್ನು ಬೇರೆ ರೀತಿ ತಿರುಗಿಸ್ತಾ ಇದೆ. ಹಾರ್ಮುಜ್ ಜಲಸಂಧಿನ ಮುಚ್ಚಿರೋದು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧವಾದದ್ದು, ಅದಕ್ಕೆ ಹಾರ್ಮುಜ್ ಜಲಸಂಧಿನ ಓಪನ್ ಮಾಡಬೇಕು ಅಂತ ಹೇಳ್ತಾ ಇದೆ. ಅದಕ್ಕೆ ವಿದೇಶಾಂಗ ಸಚಿವಾಲಯದ ವಕ್ತಾರ ಬಘೇರಿ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಕಾನೂನುಗಳ ಬಗ್ಗೆ ನೀವೇ ಹೇಗೆ ಹೇಳ್ತೀರಾ? ನೀವು ಇದೇ ರೀತಿ ಅಂದರೆ ಇದು ಅಂತಾರಾಷ್ಟ್ರೀಯ ಕಾನೂನುಗಳು ಮುರಿದುಬಿಟ್ಟೆ ಅಲ್ವಾ ನಮ್ಮ ಮೇಲೆ ನೀವು ದಾಳಿ ಮಾಡಿದ್ದು? ಯಾವ ಅಂತಾರಾಷ್ಟ್ರೀಯ ಕಾನೂನುಗಳು ಹೇಳ್ತಿದ್ದೀರಾ ನೀವು ಅಂತ ಒಂದು ಪ್ರಶ್ನೆಗಳನ್ನ ಇರಾನ್ ಮಾಡ್ತಾ ಇದೆ. ಅಗಾರ್ಚಿ ಇರ್ಬೋದು ಅಥವಾ ಇಡೀ ಇರಾನ್ನ ಒಂದು ಒಕ್ಕೊರಳಿನಿಂದ, ಇಡೀ ಇರಾನ್ನ ಜನತೆ ಅಥವಾ ಅದರ ಆಡಳಿತ ಒಂದು ಒಕ್ಕೊರಳಿನಿಂದ ಈ ಒಂದು ಮಾತುಗಳನ್ನ ಆಡ್ತಾ ಇದೆ. ಇದನ್ನು ನಾವು ತಿಳ್ಕೊಬೇಕು. ಇರಾನ್ ಈ ಯುದ್ಧ ಶುರು ಮಾಡಿದ್ದಲ್ಲ. ಮತ್ತೆ ನಾವು ತಿಳ್ಕೊಬೇಕಾದ್ರೆ ಇರಾನ್ ಶುರು ಮಾಡಿದ ಯುದ್ಧ ಇದು ಅಲ್ಲ. ಈ ಒಂದು ಬಿಕ್ಕಟ್ಟು ನಾವೇನು ಎದುರಿಸ್ತಾ ಇದ್ದೀವಿ, ಪ್ರಪಂಚ ಏನು ಎದುರಿಸ್ತಾ ಇದೆ, ಏಷ್ಯಾ ಏನು ಎದುರಿಸ್ತಾ ಇದೆ, ಇದು ಅಮೇರಿಕ ಮತ್ತು ಇಸ್ರೇಲ್ ಮಾಡಿದಂಥ ಒಂದು ದುಷ್ಟ ಒಂದು ದಾಳಿಯಿಂದ ನಾವು ಎದುರಿಸ್ತಾ ಇರುವಂಥ ಇದು ಬಿಕ್ಕಟ್ಟಿದು. ಸೊ ಈಗ ಇರಾನ್ ಇದ್ರ ಜೊತೆಗೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಹಾರ್ಮುಜ್ ಜಲಸಂಧಿ ಒಂದನ್ನೇ ಅಲ್ಲ, ಹಾರ್ಮುಜ್ ಜಲಸಂಧಿ ಜೊತೆಗೆ ನಾವು ಸೂಯಸ್ ಕೆನಾಲ್ನು ನಾವು ಮುಚ್ತೀವಿ, ಆ ಶಕ್ತಿ ನಮಗಿದೆ. ಮತ್ತು ಬಾಬಲ್ ಮಾಂಡೇಬ್ ಅಂತ ನಾವೇನು ಕರಿತೀವಿ, ಇಲ್ಲಿ ಯಮನ್ನ ಹೂತಿಗಳಿದ್ದಾರೆ ಯಮನ್ನ ಉತ್ತರ ಭಾಗದಲ್ಲಿ ಹೂತಿಗಳಿದ್ದಾರೆ. ಈ ಹೂತಿಗಳು ಈ ಬಾಬ್ ಅಲ್ ಮಾಂಡೇಬ್ನ ಮುಚ್ತಾರೆ. ಮತ್ತು ಇದೇ ಹೂತಿಗಳು ಸೂಯಸ್ ಕೆನಾಲ್ ಮುಚ್ಚುವಂಥ ಕ್ಷಿಪಣಿಗಳು ಅವ್ರ ಹತ್ರ ಇದೆ. ಸೊ ಈ ಒಂದು ಅಲ್ ಅಕ್ಸ್ ಟ್ರಯಾಂಗಲ್ ಅಂತ ಏನು ಕರಿತೀವಿ ನಾವು, ಆ ಒಂದು ಪ್ರತಿರೋಧನ ಇರಾನು ಸೃಷ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದೆ. ಯಾಕೆ ಅಂತ ಹೇಳ್ಬಿಡ್ತೀನಿ. ಸೂಯಸ್ ಕೆನಾಲ್ ಮೂಲಕ ಪ್ರತಿದಿನ 6 ಮಿಲಿಯನ್ ಬ್ಯಾರೆಲ್ಡ್ ಕಚ್ಚಾ ತೈಲದ ಆಯಿಲ್ಲು ಪಾಸ್ ಆಗುತ್ತೆ. ಮತ್ತು ಈ ಬಾಬಲ್ ಮಾಂಡೇಬ್ ಅಂತ ನಾವೇನು ಕರಿತೀವಿ, ಅಥವಾ ಯಮನ್ನ ಒಂದು ಜಲಸಂಧಿ ಅಂತ ನಾವು ಏನು ಕರಿತೀವಿ, ಯಮನ್ ಮತ್ತು ಜಿಬೋಟಿ, ಇಥಿಯೋಪಿಯಾದ ಜಲಸಂಧಿ ಅಂತ ನಾವೇನು ಕರಿತೀವಿ, ಈ ಜಲಸಂಧಿಯ ಮೂಲಕ 6 ರಿಂದ 7 ಮಿಲಿಯನ್ ಡಾಲರು ಕಚ್ಚಾ ತೈಲ ದೈನಂದಿಕವಾಗಿ ಪಾಸ್ ಆಗುತ್ತೆ. ಇಲ್ಲಿ 20% 25% ಪಾಸ್ ಆಗುತ್ತೆ. ಇಲ್ಲಿ 20 ರಿಂದ 25% ಪಾಸ್ ಆಗುತ್ತೆ. ಈ ಎಲ್ಲ ಸೇರಿದ್ರೆ 1/3 ಭಾಗದಷ್ಟು ಕಚ್ಚಾ ತೈಲ ನಿಂತೋಯ್ತು ಅಂತ ಹೇಳಿದ್ರೆ ಪ್ರಪಂಚ ಮುಂದಿನ ಥರ ಆಪ್ರೇಟ್ ಆಗೋದಿಲ್ಲ. ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚ ಈ ಯುದ್ಧಕ್ಕೂ ಮುಂಚೆ 90 ರಿಂದ 100 ಮಿಲಿಯನ್ ಡಾಲರ್ ಬ್ಯಾರಲ್ ದಿನಕ್ಕೆ ಖರ್ಚು ಮಾಡ್ತಾ ಇದ್ರೆ, ಈಗ ಅದರ ಒಂದು ಖರ್ಚು 15% ಇಂದ 20% ಕುಸಿದೋಗಿದೆ. ಈಗ ಸೌದಿ ಅರೇಬಿಯಾ ಇಲ್ಲಿಂದ ಈ ಕಡೆಯಿಂದ ಒಂದು ಪೈಪ್ಲೈನ್ ಮೂಲಕ, ಅಂದರೆ ಈಸ್ಟ್ ವೆಸ್ಟ್ ಪೈಪ್ಲೈನ್ ಮೂಲಕ ಇಲ್ಲಿಗೆ ಸರಬರಾಜು ಮಾಡ್ತಾ ಇದೆ. ಅದರಿಂದ ಅದು 5 ರಿಂದ 6 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲನ ಅಲ್ಲಿಂದ ಇಲ್ಲಿಗೆ
ಶಿಫ್ಟ್ ಮಾಡ್ತಾ ಇತ್ತು. ಮಧ್ಯದಲ್ಲಿ ಒಂದು ಜಾಗದಲ್ಲಿ ಯಾನ್ಬು ಅಂತ ಈ ಜಾಗ ಇದು, ಈ ಯಾನ್ಬು ಪ್ರದೇಶದಲ್ಲಿ ಬಾಂಬ್ ದಾಳಿ ಮಾಡಿ ಅದನ್ನು ನಿಲ್ಲಿಸಲಾಗಿತ್ತು. ಈಗ ಮತ್ತೆ ಅದನ್ನು ಸರಿ ಮಾಡಿ ಸೌದಿ ಅರೇಬಿಯಾ ರೆಡಿ ಮಾಡ್ಕೊಂಡಿದೆ. ಸೊ ಇಲ್ಲಿಂದನೂ ಆಯಿಲು ಸುಯೆಸ್ ಕೆನಾಲ್ ಮೂಲಕ ಹೋಗುತ್ತೆ, ಒಂದಷ್ಟು ಗಲ್ಫ್ ಆಫ್ ಐಡನ್ ಮೂಲಕ ಬಂದು ಏಷ್ಯಾ ಮತ್ತು ಬೇರೆ ದೇಶಗಳಿಗೆ ಹೋಗ್ತಿತ್ತು. ಸೊ ಇದನ್ನು ಮುಚ್ತೀವಿ ಈಗ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ಒಂದೇ ಹೇಳ್ತಾ ಇಲ್ಲ, ಇರಾನ್ ಜೊತೆ ಪ್ರತಿರೋಧ ಒಡ್ತಾರಂತ ಹೂತಿಗಳಿರ್ಬೋದು ಅಥವಾ ಇರಾಕ್ನ ಪಡೆಗಳಿರ್ಬೋದು, ತನ್ನನ್ನು ಅಂದರೆ ಇರಾನ್ನ ಸಮರ್ಥಿಸುವಂಥ ಇರಾಕಿ ಪಡೆಗಳಿರ್ಬೋದು ಮತ್ತು ಹೆಜ್ಬುಲ್ಲಾ ಇರ್ಬೋದು, ಅದನ್ನೇ ಹೇಳ್ತಿದ್ದಾರೆ. ಸೊ ಈಗ ಟ್ರಂಪು ದೊಡ್ಡ ಪ್ರಮಾಣದಲ್ಲಿ ಬೆದರಿಕೆ ಒಡ್ತಿದ್ದಾರೆ. ಆ ಬೆದರಿಕೆಗಳು ಏನು ಅಂತ ನಾವು ನೋಡಿದಾಗ, ನಿಮ್ಮ ಇಡೀ ಒಂದು ಸಿವಿಲೈಸೇಷನಲ್ಲೇ ನಾವು ನಾಶ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ನಿಮ್ಮ ನಾಗರಿಕತೆಯನ್ನೇ ನಾವು ಧ್ವಂಸಗೊಳಿಸ್ತೀವಿ, ನಾಶ ಮಾಡ್ತೀವಿ ಅಂತ ಟ್ರಂಪು ಬೆದರಿಕೆ ಹೊಡ್ತಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಏನಂದರೆ, ನಿಮ್ಮ ಪವರ್ ಪ್ಲ್ಯಾಂಟು ಅಂದರೆ ಪವರ್ ಜನ್ರೇಷನ್ ಏನಿದೆ, ಕರೆಂಟ್ ಇರ್ಬೋದು ಅಥವಾ ಆಯಿಲ್ ಫೆಸಿಲಿಟಿ ಇರ್ಬೋದು, ಗ್ಯಾಸ್ ಫೆಸಿಲಿಟಿ ಇರ್ಬೋದು, ಇದನ್ನೆಲ್ಲ ನಾನು ಹೊಡೆದಾಕ್ತೀನಿ. ಇನ್ನು 24 ಗಂಟೆ ಕಾಲಗಳ ಒಳಗಡೆ ನಿಮ್ಮೆಲ್ಲ ಒಂದು ಪವರ್ ಪಾಯಿಂಟ್ನ ಹೊಡೆದಾಕ್ತೀನಿ, ಬ್ರಿಡ್ಜ್ಗಳನ್ನ ಹೊಡೆದಾಕ್ತೀನಿ. ಇದು ನ್ಯೂರಂಬರ್ಗ್ ಟ್ರಯಲ್ಸ್ ಪ್ರಕಾರ ಅಥವಾ ಯಾವುದೇ ಒಂದು ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಯುದ್ಧಾಪರಾಧವಾಗುತ್ತದೆ. ಈ ರೀತಿ ಬೆದರಿಕೆ ಒಡ್ಡುವುದೇ ಯುದ್ಧಾಪರಾಧವಾಗುತ್ತದೆ. ಆದರೆ ಟ್ರಂಪು ನಿರಂತರವಾಗಿ ಇದನ್ನು ಹೇಳ್ತಾನೆ ಬಂದಿದ್ದಾರೆ. ಆದರೆ ಇದರಲ್ಲಿ ಅವರು ಹೇಳಿಕೆ ಕೊಟ್ಟಷ್ಟು ಸುಲಭವಾಗಿಲ್ಲ. ಯಾಕೆಂದರೆ ಇಡೀ ಇರಾನ್ನ ಪವರ್ ಜನ್ರೇಷನ್ ಏನಿದೆ, ನೀವು ನೋಡ್ಬೋದು ಇಲ್ಲಿ ಬೇರೆ ಅದು ಒಂದು ಡಿಸೆಂಟ್ರಲೈಸ್ಡ್ ಆಗಿದೆ. ತೆಹರಾನ್ ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲ ಕಡೆ ಡಿಸೆಂಟ್ರಲೈಸ್ಡ್ ಆಗಿರುವಂಥ ಒಂದು ಪವರ್ ಜನ್ರೇಷನ್ನು ಇರಾನು ಮಾಡ್ಕೊಂಡಿದೆ. ಅದೇ ರೀತಿ ಇರಾನ್ ಏನಾದರೂ ಪ್ರತಿರೋಧ ಒಡ್ಡಿ ಇಡೀ ಗಲ್ಫ್ ಕಂಟ್ರೀಸ್ನ ಅವರು ಪ್ರತಿ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬ್ರಿಡ್ಜ್ನೂ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿದ್ರೆ ಈ ಬಹರೇನ್ ಏನಿದೆ, ಬಹರೇನ್ಗೆ ಈ ಖಂಡದಿಂದ ಬಹರೇನ್ ದ್ವೀಪಕ್ಕೆ ಹೋಗೋದಕ್ಕೆ ಒಂದೇ ಒಂದು ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ ಹೊಡೆದಾಕಿದ್ರೆ ಬಹರೇನ್ಗೆ ಹೊರಗಡೆಯಿಂದ ಹೋಗೋಕ್ಕೆ ಆಗೋದಿಲ್ಲ. ಮತ್ತು ಕತಾರ್ಗೂ ಅಷ್ಟೇ, UAEಗೂ ಅಷ್ಟೇ, ಒಮಾನ್ಗೂ ಅಷ್ಟೇ, ಮತ್ತು ಸೌದಿ ಅರೇಬಿಯಾಗೂ ಅಷ್ಟೇ, ಈ ಒಂದಷ್ಟು ನಿರ್ದಿಷ್ಟ ಪ್ರದೇಶಗಳ ಮೇಲೆ ದಾಳಿ ಮಾಡೋದು ಅಂತ ಹೇಳಿದ್ರೆ, ಇನ್ನು ಗಲ್ಫ್ ದೇಶದಿಂದ ಒಂದೇ ಒಂದು ಲೀಟ್ರು ಅಥವಾ ಒಂದೇ ಒಂದು ಬ್ಯಾರಲ್ ಕಚ್ಚಾ ತೈಲ ಅಲ್ಲಿಂದ ಎಕ್ಸ್ಪೋರ್ಟ್ ಆಗದಿರೋಂಗೆ ಇರಾನ್ ಮಾಡಬಹುದು. ಅಷ್ಟು ಒಂದು ವಿಕೋಪಕ್ಕೆ ಈ ಒಂದು ಬಿಕ್ಕಟ್ಟು ಹೋಗ್ತಾ ಇದೆ ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ನಾವು ಟ್ರಂಪು ಇಲ್ಲಿ ಒಂದು ಏಷ್ಯಾದ ದೊಡ್ಡ ಬ್ರಿಡ್ಜ್ ಅಂತ, ಅತಿ ಎತ್ತರದ ಬ್ರಿಡ್ಜ್ ಏನಂತಿತ್ತು, ಅದನ್ನು ಹೊಡೆದಾಕ್ಬಿಟ್ಟು ಮಕ್ಕಳಾಟಿಕೆ ಹಾಗೆ ಒಂದು ಟ್ವೀಟ್ ಮಾಡಿದರು. ಅಂದರೆ ಈ ಬ್ರಿಡ್ಜು ಇತ್ತು, ಈಗ ಇಲ್ಲ, ಇದನ್ನು ನಾವು ಹೊಡೆದಾಕಿದ್ವಿ ಅನ್ನೋ ಒಂದು ರೀತಿಯಾದಂತಹ ವಿಕೃತ ಒಂದು ಟ್ವೀಟ್ನ ಮಾಡಿದರು. ಆ ಟ್ವೀಟ್ನ ಮುಂದುವರಿಕೆಯ ಭಾಗವಾಗಿ ಅವ್ರು ಏನಾದರೂ ಇರಾನ್ನ ಪವರ್ ಪ್ಲ್ಯಾಂಟ್ಸ್ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ, ಇನ್ನು ಈ ಬಿಕ್ಕಟ್ಟು ನಾವೇನು ನೋಡ್ತಾ ಇದ್ದೀವಿ, ಗ್ಯಾಸ್ ಇರ್ಬೋದು ಅಥವಾ ಪೆಟ್ರೋಲ್ ಇರ್ಬೋದು, ಇದು ಇನ್ನೂ ಉಲ್ಬಣಗೊಳ್ಳುತ್ತೆ, ದೊಡ್ಡ ಒಂದು ಬಿಕ್ಕಟ್ಟಿನ ಕಡೆಗೆ ಹೋಗುತ್ತೆ. ಇದರಿಂದ ಹೊರಬರೋದಕ್ಕೆ ಏಷ್ಯಾ ದೇಶಗಳಿಗೆ, ಯಾಕಂತ ಹೇಳಿದ್ರೆ ಈ ಬಿಕ್ಕಟ್ಟಿನಿಂದ ಜಾಸ್ತಿ ಬಾಧಿತರಾಗಿರೋದು ಏಷ್ಯಾ ದೇಶಗಳು. ಇದರಿಂದ ನಾವು ಹೊರಬರಬೇಕು ಅಂತ ಹೇಳಿದ್ರೆ ವರ್ಷಗಳೇ ಹಿಡಿಯಬಹುದು. ಆದ್ದರಿಂದ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ಇದರ ವಿರುದ್ಧ ಈ ಅಮೇರಿಕ ಮತ್ತು ಇಸ್ರೇಲ್ ವಿರುದ್ಧದ ಯುದ್ಧದ ವಿರುದ್ಧ ನಾವು ಮಾತಾಡಬೇಕಾಗಿದೆ. ಮತ್ತು ಎಲ್ಲೆಲ್ಲಿ ಅಮೇರಿಕಾನ ನಾವು ನಿರ್ಲಕ್ಷಿಸಬೇಕೋ ಅಥವಾ ಅದನ್ನು ತಿರಸ್ಕರಿಸಬೇಕೋ ಅಲ್ಲಿ ತಿರಸ್ಕರಿಸದೆ ಹೋದರೆ ನಾವು ಈ ರೀತಿಯಾದಂತಹ ಒಂದು ಬಿಕ್ಕಟ್ಟಿಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಳಿತೀವಿ. ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅಮೇರಿಕ World War II ನಂತರ, ಅಂದರೆ ವಿಶ್ವದ 2ನೇ ಮಹಾಯುದ್ಧ ಅಂತ ನಾವೇನು ಕರಿತೀವಿ, ನಾವು ವಿಶ್ವದ 2ನೇ ಮಹಾಯುದ್ಧ ಅಂತ ಕರಿತೀವಿ. ರಷ್ಯನ್ರು ಇದನ್ನು ಗ್ರೇಟ್ ಪೇಟ್ರಿಯಾಟಿಕ್ ವಾರ್ ಅಂತ ಹೇಳ್ತಾರೆ. ಅತಿ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದ ಯುದ್ಧ ಅಂತ ರಷ್ಯನ್ರು ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, UK ಮತ್ತು ಅಮೇರಿಕಾದ ಒಟ್ಟು ಸತ್ತ ಜನ ಎಷ್ಟು 1 ಲಕ್ಷ ಇದ್ದರೆ, ಸೋವಿಯತ್ನಲ್ಲಿ ಸತ್ತಂಥ ಜನ 2.5 ಕೋಟಿ ಜನಸಂಖ್ಯೆ. ಇದನ್ನು ನಾವು ಬೇರೆ ರೀತಿ ನಮ್ಮ ಇತಿಹಾಸದಲ್ಲಿ ಬೇರೆ ರೀತಿ ಹೇಳಲಾಗತ್ತೆ. ಆದರೆ ನಾವು ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಈ ಒಂದು World War II ನಂತರ ಅಮೇರಿಕ ಕನಿಷ್ಠ ಪಕ್ಷ ಅಂದರು ನೇರವಾಗಿ 55 ದೇಶಗಳ ಮೇಲೆ ಒಂದು ರೀತಿಯಾದಂಥ ಅಮೇರಿಕಾದ ಮಿಲಿಟರಿ ಇರ್ಬೋದು ಅಥವಾ ಅದರ ಬೇಹುಗಾರಿಕಾ ಸಂಸ್ಥೆ CIA ಇರ್ಬೋದು, 55 ದೇಶಗಳಲ್ಲಿ ತನ್ನ ಒಂದು ಪ್ರಭಾವನ ಬಳಸಿ ಅಲ್ಲಿನ ಲೀಡ್ರ್ಗಳನ್ನ ಕೆಳಗಿಳಿಸಿರೋದಿರ್ಬೋದು, ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತದ ನಾಯಕರುಗಳನ್ನ ಅವರು ಹೊಡೆದಾಕಿರೋದಿರ್ಬೋದು, ಅಲ್ಲಿ ತನ್ನ
ತನ್ನ ಮಾತನ್ನು ಕೇಳ್ತಾ ಇರುವಂಥ ಯಾವುದೇ ಒಂದು ಒಬ್ಬ ಡಿಕ್ಟೇಟರ್ನ ಕೂರಿಸಿರೋದಿರ್ಬೋದು, ಹೇರಳವಾಗಿ ಸಿಗುತ್ತೆ. ಇದನ್ನು ನೀವು ವಿಲಿಯಂ ಬ್ಲಮ್ ಅವರ ಕಿಲ್ಲಿಂಗ್ ಹೋಪ್ ಅನ್ನೋ ಒಂದು ಪುಸ್ತಕದಲ್ಲಿ ನೀವು ಇದರ ವಿವರವಾಗಿ ನೀವು ಅದನ್ನು ನೋಡ್ಬೋದು. ಭಾರತದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ 60ರ ದಶಕದಲ್ಲಿ ಈ ಕೆಲಸನ ಅಮೆರಿಕ ಮಾಡಿದೆ. ಈ ರೆಜಿಮ್ ಚೇಂಜ್ ಅನ್ನೋದು ಬರೀ ನಾವು ಏನೋ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಡಿಕ್ಟೇಟರ್ಶಿಪ್ಗಳು ಅಂತ ನಾವು ಏನು ಹೇಳಲಾಗುತ್ತೆ, ಅದು ಧಾರ್ಮಿಕ ಮೂಲಭೂತವಾದನ್ನು ಸೃಷ್ಟಿ ಮಾಡಿದ್ದೆ ಅಮೆರಿಕ. ಈ ಅಮೆರಿಕ ಈ ರೀತಿಯಾದಂಥ ಒಂದು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾನೆ ಬಂದಿದೆ. ಇದನ್ನು ನಾವು ಬರೀ ಮುಸಲ್ಮಾನರು ಮತ್ತು ಹಿಂದೂ ದೃಷ್ಟಿಕೋನದಿಂದ ಅಥವಾ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನರು ಈ ಒಂದು ಏನೋ ಸಣ್ಣ ಒಂದು ದೃಷ್ಟಿಕೋನದಿಂದ ನಾವು ನೋಡಬಾರ್ದು. ಯಾಕೆಂದರೆ ಇದನ್ನು ಬಳಸ್ಕೊಂಡು ಇದನ್ನು ಯಾವ ರೀತಿ ತನ್ನ ಹಿತಾಸಕ್ತಿಗೆ ಬಳಸ್ಕೋಬೇಕೋ ಅದನ್ನು ಅಮೆರಿಕ ಮಾಡ್ತಾನೆ ಬಂದಿದೆ. ಇಸ್ರೇಲಲ್ಲೂ ಕೂಡ ಮೊನ್ನೆ ಒಂದು ದೊಡ್ಡ ಒಂದು ಏನೋ ಒಂದು ಘಟನೆ ಆಗಿದೆ. ಆ ಘಟನೆ ಏನು ಅಂತ ಹೇಳಿದ್ರೆ, ಒಬ್ಬ ಇಸ್ರೇಲಿಯ ಸೈನಿಕ ಜೀಸಸ್ ಕ್ರೈಸ್ಟ್ನ ತಲೆಯ ಮೇಲೆ ಸುತ್ತಿಯಿಂದ ಹೊಡಿತು ಅದನ್ನು ಛಿದ್ರ ಮಾಡ್ತಾ ಇರೋಂಥ ಒಂದು ದೃಶ್ಯ. ಅದಕ್ಕೆ ಅಲ್ಲಿನ ಅಧ್ಯಕ್ಷ ಅಲ್ಲಿ ಅಮೆರಿಕ ಇದರ ವಿರುದ್ಧ ಏನೋ ಹೇಳಿಕೆ ಕೊಟ್ಟಾಗ ನೆತನ್ಯಾಹುನೇ ಬಂದು ಅದರ ವಿರುದ್ಧ ಸಾರಿ ಕೇಳಿದ್ದಾನೆ. ಇಡೀ ಲೆಬನನ್ನ ಅಂದರೆ ಇಡೀ ನಾವು ಗಾಜಾದಲ್ಲಿ ಬರೀ ನಾವು ಮುಸಲ್ಮಾನರು ಇದ್ದಾರೆ, ಇವರು ಹಮಾಸ್ ಇದ್ದಾರೆ ಅಂತ ಹೇಳೋದಂತಲ್ಲ, ಅಥವಾ ಲೆಬನನ್ನಲ್ಲಿ ಬರೀ ಹೆಜ್ಬೊಲ್ಲಾ ಇದ್ದಾರೆ ಅಂತಲ್ಲ. ಹೆಜ್ಬೊಲ್ಲಾ ಮತ್ತು ಗಾಜಾ ಮತ್ತು ವೆಸ್ಟ್ ಬ್ಯಾಂಕಲ್ಲಿ ಮತ್ತು ಇನ್ನಿತರ ಕಡೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಇಸ್ರೇಲಿಗಳು ಮಾಡ್ತಾ ಇರೋದು, ಇಸ್ರೇಲಿ ಝೈನಿಸ್ಟ್ಗಳು ಮಾಡ್ತಾ ಇರೋದಂದರೆ ಕ್ರಿಶ್ಚಿಯನ್ ಸಮುದಾಯಗಳನ್ನ ಸಾಯಿಸ್ತಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಸಾಯಿಸ್ತಿದ್ದಾರೆ. ಸೊ ಈ ಒಂದು ಸಮಸ್ಯೆ ಇನ್ನೂ ಉಲ್ಬಣಗೊಳ್ತು ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಪ್ರಮಾಣದ ಯುದ್ಧಕ್ಕೆ ಹೋಗ್ತೀವಿ ನಾವು. ಚೀನಾ ಈಗಾಗಲೇ ಇದನ್ನು ನೋಡ್ತಾ ಇದೆ, ರಷ್ಯಾ ಕೂಡ ಇದನ್ನು ಗಮನಿಸ್ತಾ ಇದೆ. ಅವರು ಈಗಾಗಲೇ ಯುದ್ಧದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ. ಅವರು ಯಾವ ರೀತಿ ಯುದ್ಧಕ್ಕೆ ಮತ್ತೆ ಎಂಟ್ರಿ ಕೊಡ್ತಾರೆ, ಇರಾನ್ ಜೊತೆಗೆ ಯಾವ ರೀತಿ ನಿಂತ್ಕೊಂಡಿರ್ತಾರೆ, ಅದನ್ನು ನಾವು ಇನ್ನೂ ಗಮನವಿಟ್ಟು ನೋಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಭಾರತ ಈಗ ಏನು ಮಾಡ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಭಾರತ ಯಾವ ಕಡೆ ನಿಂತಿದೆ, ಯಾವ ಒಂದು ನ್ಯಾಯದ ಪರ ನಿಂತಿದೆಯಾ ಅಥವಾ ಒಂದು ಅನ್ಯಾಯದ ಪರ ನಿಂತಿದೆಯಾ? ಇದರ ಅನ್ಯಾಯ ಯಾರು ಅಂತ ನಾವು ಸ್ಪಷ್ಟವಾಗಿ ನಾವು ಇದನ್ನು ಗಮನಿಸೇ ನೋಡ್ಬೋದು. ಅಮೆರಿಕ ಯಾವ ರೀತಿ ವಿಧ್ವಂಸಕ ಕೃತ್ಯಗಳನ್ನ ಇದುವರೆಗೂ ಮಾಡ್ತಾ ಬಂದಿದೆ, ಮತ್ತು ಇಸ್ರೇಲ್ನ ಯಾವ ರೀತಿಯಲ್ಲಿ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ತನ್ನ ವಿಸ್ತರಣವಾದ ನೀತಿಗಳನ್ನ ಮೂಲಕ ಇಸ್ರೇಲ್ನ ಮಾಡುವಂಥ ಪ್ರತಿಯೊಂದು ದುಷ್ಟ ಒಂದು ಕಾರ್ಯಗಳಿಗೆ ಯಾವ ರೀತಿ ಬೆನ್ನೆಲುಬಾಗಿ ಅಮೆರಿಕ ನಿಂತಿದೆ ಅಂತ ನಾವು ನೋಡಬೇಕಾಗತ್ತೆ. ಸೊ ಭಾರತದ ಮುಂದಿರುವಂಥ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಭಾರತ ಯಾರ ಪರವಾಗಲಿದೆ, ಭಾರತ ಯಾವ ಒಂದು ಸ್ಪಷ್ಟ ನಿಲುವನ್ನು ಹೊಂದ್ಕೊಳ್ಳುತ್ತೆ, ಆ ಸ್ಪಷ್ಟ ನಿಲುವು ಯಾವುದು, ಆ ಸ್ಪಷ್ಟ ನಿಲುವಿನೊಂದಿಗೆ ನಾವು ನ್ಯಾಯದ ಪರವಾಗಿ ನಿಂತಿರ್ತೀವ ಅಥವಾ ಅನ್ಯಾಯದ ಪರವಾಗಿ ನಿಂತಿರ್ತೀವ? ಅಮೆರಿಕ ಮತ್ತು ಇಸ್ರೇಲ್ ನಡೆಸಿರುವಂಥ ಅನ್ಯಾಯದ ಯುದ್ಧಗಳ ಜೊತೆಗೆ ಭಾರತ ನಿಂತಿರುತ್ತೋ, ಅಥವಾ ಇಡೀ ಮಧ್ಯಪ್ರಾಚ್ಯನ ಬದಲಾಯಿಸುವಂಥ ಒಂದು ಸನ್ನಿವೇಶ ಈಗ ಎದುರಾಗಿದೆ. ಇಲ್ಲಿ ಭಾರತ ಯಾರ ಪರ ನಿಲ್ಲುತ್ತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಾಳೆ ಅಷ್ಟರಲ್ಲಿ ಟ್ರಂಪು ಇರಾನ್ ಮೇಲೆ ದಾಳಿ ಮಾಡಿ ಈ ಒಂದು ಬಿಕ್ಕಟ್ಟನ್ನು ಇನ್ನೂ ಹೆಚ್ಚಿಸ್ತಾರೋ ಅಥವಾ ಬೇರೆ ರೀತಿಯಾದಂತಹ ಒಂದು ಮಾಡ್ತಾರೋ ನಾವು ಕಾದು ನೋಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನ, ಇರಾನಿಗೆ ಹೇಳ್ತಾ ಇರೋದು ಪಾಕಿಸ್ತಾನ ಒಂದೇ ಮಧ್ಯಸ್ಥಿಕೆ ವಹಿಸ್ತಿರುವಂಥ ರಾಷ್ಟ್ರ, ನಾವು ಇನ್ಮೇಲಿಂದ ಮಾತಾಡೋದಕ್ಕೆ ಬರೋದಿಲ್ಲ. ನಮ್ಮ ಏನು ನಾವೊಂದು ಹೇಳ್ತಾ ಇದ್ದೀವಿ, ಆದರೆ ಅಮೆರಿಕ ಪ್ರತಿ ಬಾರಿನೂ ತನ್ನ ವರಸೆನ ಬದಲಾಯಿಸ್ಕೊಂಡು ಹೊಸ ಡಿಮಾಂಡ್ನೊಂದಿಗೆ ಈ ಮಾತುಕತೆಗೆ ಬಂದು ಆ ಮಾತುಕತೆನ ಹಾಳು ಮಾಡ್ತಾ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಸೊ ಇದು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ತಾರೋ ಅಥವಾ ಟ್ರಂಪು ತನ್ನ ಹುಚ್ಚತನದಿಂದ, ನೆತನ್ಯಾಹು ತನ್ನ ಹುಚ್ಚತನದಿಂದ ಈ ಯುದ್ಧನ ಇನ್ನೂ ಒಂದು ಬಿಕ್ಕಟ್ಟಿನ ತಗೊಂಡು ಹೋಗ್ತಾರೆ ಅಂತ ನಾವು ನೋಡಬೇಕಾಗಿದೆ. ಇದರ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ನಾಳೆ ಮತ್ತೆ ಸಿಗೋಣ. ಇದರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ, ಟ್ರಂಪು ಏನು ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.